ನಮಸ್ಕಾರ. ಕನ್ನಡದ ವಾಹಿನಿ ವಿಸ್ಮಯವಾಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವರದಿ ಓದುತ್ತಿರುವುದು ವಿದುಷಿ ಸ್ವಾತಿ ಪಿ ಭರದ್ವಾಜ್. ಚನ್ನರಾಯಪಟ್ಟಣದ ರಾಯರ ರಂಗಮಂದಿರದಲ್ಲಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಭವ್ಯ ಅಲಂಕಾರ ನೆರವೇರಿಸಲಾಯಿತು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡೆದರು. ಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಶ್ರೀ ನಾಟ್ಯಭೈರವಿ ನೃತ್ಯ ಶಾಲೆಯ ಪ್ರತಿಭಾವಂತೆ ಕುಮಾರಿ ಘಿತಾನ್ಯ ಬಿವೈ ಅವರು ಗೋವಾದ ರವೀಂದ್ರ ಭವನದಲ್ಲಿ ನಡೆದ ರಾಷ್ಟ್ರೀಯ ನೃತ್ಯ ಸ್ಪರ್ಧೆಯಲ್ಲಿ ಮೆಚ್ಚುಗೆ ಗಳಿಸಿ ಗ್ರ್ಯಾಂಡ್ ಫಿನಾಲೆ ಪ್ರಶಸ್ತಿ ಪಡೆದಿದ್ದಾರೆ. ಗ್ರಾಮೀಣ ಪ್ರದೇಶದ ಈ ಬಾಲಕಲಾವಿದೆ ತನ್ನ ಭರತನಾಟ್ಯ ಪ್ರದರ್ಶನದಿಂದ ಹಾಸನ ಜಿಲ್ಲೆಗೆ ಬಾಲ್ಯದಲ್ಲೇ ಕೀರ್ತಿ ತಂದಿದ್ದಕ್ಕಾಗಿ ಶಾಲೆ ಹಾಗೂ ರಾಯರ ರಂಗಮಂದಿರದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಕಠ್ಮಂಡುವಿನಲ್ಲಿ ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧದ ವಿರುದ್ಧ ನಡೆದ ಹಿಂಸಾಚಾರದಲ್ಲಿ ಭಾರತೀಯ ಪ್ರವಾಸಿಗರು ಕೂಡ ಸಿಲುಕಿದ್ದಾರೆ. ಪಶುಪತಿನಾಥ ದೇವಾಲಯದ ದರ್ಶನ ಮುಗಿಸಿ ಹಿಂತಿರುಗುತ್ತಿದ್ದ ಆಂಧ್ರಪ್ರದೇಶದ ಪ್ರವಾಸಿಗರ ಬಸ್ ಮೇಲೆ ಪ್ರತಿಭಟನಾಕಾರರು ದಾಳಿ ನಡೆಸಿ ಗಾಜು ಒಡೆದು ಪ್ರಯಾಣಿಕರನ್ನು ಲೂಟಿ ಮಾಡಿದ್ದು ಅನೇಕರಿಗೆ ಗಾಯಗಳಾಗಿವೆ ಎಂದು ಬಸ್ ಚಾಲಕ ರಾಜ್ ತಿಳಿಸಿದ್ದಾರೆ. ಛತ್ತೀಸ್ಗಢದ ಗರಿಯಾಬಂದ್ ಜಿಲ್ಲೆಯಲ್ಲಿ ಭದ್ರತಾ ಪಡೆ ಹಾಗೂ ನಕ್ಸಲರ ನಡುವೆ ನಡೆದ ಎನ್ಕೌಂಟರ್ನಲ್ಲಿ 10 ನಕ್ಸಲರು ಹತರಾಗಿದ್ದಾರೆ. ಹತರಾದವರಲ್ಲಿ ಕುಖ್ಯಾತ ನಕ್ಸಲ್ ಮೋಡೆಂ ಬಾಲಕೃಷ್ಣ ಕೂಡ ಇದ್ದಾನೆ ಎಂದು ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ರಾಖೇಚಾ ತಿಳಿಸಿದ್ದಾರೆ. ಅಮೆರಿಕ ಹಾಗೂ ಯುರೋಪಿಯನ್ ಒಕ್ಕೂಟ ಅಧಿಕಾರಿಗಳ ಸಭೆಯಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಉಕ್ರೇನ್ ಯುದ್ಧವನ್ನು ಮುಗಿಸಲು ಭಾರತ ಮತ್ತು ಚೀನಾದ ಮೇಲೆ 100% ಆಮದು ಶುಲ್ಕ ವಿಧಿಸುವಂತೆ EU G7 ರನ್ನು ಒತ್ತಾಯಿಸಿದ್ದಾರೆ. ಆದರೆ EU ಅಧಿಕಾರಿಗಳು ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿದ್ದು ವ್ಯಾಪಾರ ನೀತಿಗಳನ್ನು ರಾಜಕೀಯ ಒತ್ತಡದ ಸಲಕರಣೆಗಾಗಿ ಒಳಗಿಸಬಾರದು ಎಂದು ಹೇಳಿದ್ದಾರೆ. ಚಂದ್ರಪುರಂ ಪೊನ್ನಸ್ವಾಮಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಭಾರತದ 15ನೇ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವಚನ ಬೋಧಿಸಿದರು. ಸೆಪ್ಟೆಂಬರ್ 9ರಂದು ನಡೆದ ಚುನಾವಣೆಯಲ್ಲಿ ಅವರು ಬಿ ಸುದರ್ಶನ್ ರೆಡ್ಡಿಯನ್ನು 152 ಮತಗಳ ಅಂತರದಿಂದ ಸೋಲಿಸಿ ಆಯ್ಕೆಯಾಗಿದ್ದಾರೆ. ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಭಾರತೀಯ ಮೂಲದ ಚಂದ್ರಮೌಳಿ ನಾಗಮಲ್ಲಯ್ಯ ಅವರನ್ನು ಸಹೋದ್ಯೋಗಿ ಯೋರ್ಡಾನೆಸ್ ಕೋಬೋಸ್ ಮಾರ್ಟಿನೆಸ್ ಕ್ರೂರವಾಗಿ ಹತ್ಯೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಬಟ್ಟೆ ಒಗೆಯುವ ಯಂತ್ರದ ಬಳಕೆ ಕುರಿತ ಚಿಕ್ಕ ಜಗಳವೇ ಹತ್ಯೆಗೆ ಕಾರಣವಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಘಟನೆಯಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ. ಭಾಗ್ಯನಗರದಿಂದ ಬೆಂಗಳೂರಿಗೆ ಬರುತ್ತಿದ್ದ ಖಾಸಗಿ ಬಸ್ನಲ್ಲಿ 15 ವರ್ಷದ ಬಾಲಕಿಯ ಮೇಲೆ ಚಾಲಕ ಆರಿಫ್ ದೌರ್ಜನ್ಯಕ್ಕೆ ಯತ್ನಿಸಿದ ಘಟನೆ ಬೆಳಕಿಗೆ ಬಂದಿದೆ. ಮೊಬೈಲ್ ಹಿಂತಿರುಗಿಸಲು ಕಿಸ್ ಕೇಳಿ ನಂತರ ನಿದ್ರಿಸುತ್ತಿದ್ದ ಬಾಲಕಿಯ ಹತ್ತಿರ ಹೋಗಿ ಅಶ್ಲೀಲವಾಗಿ ವರ್ತಿಸಿದ್ದಾನೆಂದು ದೂರು ದಾಖಲಿಸಲಾಗಿದೆ. ಪೊಲೀಸರು ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಪ್ರಾರಂಭಿಸಿದ್ದಾರೆ. ಪ್ರಖರ ಹಿಂದುತ್ವನಿಷ್ಠ ಹಾಗೂ ಗೋರಕ್ಷಕ ಪುನೀತ್ ಕೆರೆಹಳ್ಳಿ ಅವರನ್ನು ಮದ್ದೂರಿಗೆ ಹೊರಟಾಗ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಅವರಿಗೆ ಸತ್ರ ನ್ಯಾಯಾಲಯದಲ್ಲಿ ಅಫಿಡವಿಟ್ ಮೇಲೆ ಸಹಿ ಹಾಕುವಂತೆ ಸೂಚಿಸಲಾಗಿತ್ತು. ಆದರೆ ಸಹಿ ನಿರಾಕರಿಸಿದ ಕಾರಣ ನ್ಯಾಯಾಲಯವು ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದೆ. ನೇಪಾಳದ ನಾಗರಿಕ ಸಂಘಟನೆ ಬೃಹತ್ ನಾಗರಿಕ ಆಂದೋಲನವು ಒಬ್ಬಗನ ಆಂದೋಲನದಿಂದ ದೇಶದಲ್ಲಿ ರಾಜಪ್ರಭುತ್ವ ಹಿಂತಿರುಗಿಸಲು ಹಿಂದೂ ರಾಷ್ಟ್ರ ಸ್ಥಾಪಿಸಲು ಪಿತೂರಿ ನಡೆಯುತ್ತಿದೆ ಎಂದು ಆರೋಪಿಸಿದೆ. ಆ ಆರೋಪದಲ್ಲಿ ಸೇನೆಯ ಮಧ್ಯಸ್ಥಿಕೆಯಲ್ಲಿರುವ ಮಿಲಿಟರಿ ಮೀಡಿಯೇಷನ್ ಸಹ ಭಾಗವಿದೆ ಎಂದು ತಿಳಿಸಿದ್ದಾರೆ. ನೇಪಾಳದ 77 ಜಿಲ್ಲೆಗಳ ಜೈಲುಗಳಿಂದ ಸುಮಾರು 13,000 ಕೈದಿಗಳು ಗಲಭೆಯ ವೇಳೆ ಪರಾರಿಯಾಗಿದ್ದಾರೆ. ಭಾರತ ನೇಪಾಳ ಗಡಿಯಲ್ಲಿ ಸಶಸ್ತ್ರ ಭದ್ರತಾ ಪಡೆ 35 ಕೈದಿಗಳನ್ನು ಬಂಧಿಸಿದೆ. ಈ ಘಟನೆಗಳಿಂದ ಗಡಿ ಪ್ರದೇಶಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ. ಅಮೆರಿಕದ ಮಿಚಿಗನ್ ರಾಜ್ಯದ ಟ್ರಾಯ್ ನಗರದಲ್ಲಿರುವ ಭಾರತೀಯ ಟೆಂಪಲ್ನಲ್ಲಿ ಇತ್ತೀಚೆಗೆ ಡಾಕ್ಟರ್ ರಾಜೇಂದ್ರ ಕೆರ್ಲಾಯರ್ ಅವರ ಸಾರಥ್ಯದಲ್ಲಿ ಸುಭದ್ರ ಕಲ್ಯಾಣ ಯಕ್ಷಗಾನದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿಯ ಕನ್ನಡ ಕುಟುಂಬ ಸಂಘಟನೆ ವತಿಯಿಂದ ಪ್ರಸ್ತುತಪಡಿಸಿ ಜನರಿಂದ ಅಪಾರ ಮೆಚ್ಚುಗೆಯನ್ನು ಗಳಿಸಿದರು.
ಯಕ್ಷಗಾನದ ಸಾರಥ್ಯದ ಜೊತೆಗೆ ಕೃಷ್ಣನ ಪಾತ್ರ ಡಾಕ್ಟರ್ ರಾಜೇಂದ್ರ ಕೆದ್ಲಾಯ, ಇತರೆ ಪಾತ್ರಗಳಲ್ಲಿ ಡಾಕ್ಟರ್ ರಾಜೇಂದ್ರ ಉಪಾಧ್ಯ, ಪ್ರಹ್ಲಾದ್ ರಾವ್, ಅನುರಾಧ ಅಡಿಗ, ಶ್ರೇಯಾ ಪ್ರಸಾದ್, ಪ್ರಶಾಂತ್ ಕುಮಾರ್, ಪುರುಷೋತ್ತಮ್ ಹೆಬ್ಬಾರ್, ಸೂರಜ್ ಕೊಡ್ಗಿ, ವೆಂಕಟೇಶ್ ಪೊಳಲಿ, ಸಾಕ್ಷಿ ಕೊಡ್ಲಿ, ಪ್ರಹ್ಲಾದ್ ರಾವ್ ರವರುಗಳು ಅಭಿನಯಿಸಿ ವಿದೇಶದಲ್ಲೂ ಭಾರತೀಯ ಕಲೆಯನ್ನು ಬಿಂಬಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇತ್ತೀಚೆಗಷ್ಟೇ ನಡೆದ ನ್ಯಾಯಾಲಯದ ಅಧಿಕಾರಿ ಕಣ್ಣಿಗೆ ಖಾರದ ಪುಡಿ ಎರಚಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಪ್ರಕರಣ ನಮ್ಮೆಲ್ಲರಿಗೂ ತಿಳಿದೇ ಇದೆ. ಇದರ ಬಗ್ಗೆ ವಿಸ್ಮಯವಾಣಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕೂಡ ಪ್ರಸಾರವಾಗಿತ್ತು. ಅದೇ ಆರೋಪಿ ಮಹಿಳೆಗೆ 14 ದಿನ ನ್ಯಾಯಾಂಗ ಬಂಧನ ನೀಡಲಾಗಿದೆ. ನ್ಯಾಯಾಲಯವು ತೀರ್ಪರುಣಿದಾರರನ್ನಾಗಿ ಮಾಡಿ ಆದೇಶ ಹೊರಡಿಸಿದೆ. ಇದು ಇಂದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ಮಯವಾಣಿ. ಇದು ಕನ್ನಡಿಗರ ಧ್ವನಿ. ವರದಿ ಓದಿದವರು ವಿದುಷಿ ಸ್ವಾತಿ ಪಿ ಭರದ್ವಾಜ್.